ವೆಲ್ಕಮ್ ಬ್ಯಾಕ್. ಪಂಚಾಯಿತಿಯ ಎರಡನೇ ಸ್ಟೋರಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ಗೆ ಕೋರ್ಟ್ ಮತ್ತೆ ಶಾಕ್ ಅನ್ನ ಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇದೀಗ ಕೋರ್ಟ್ ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಕೋರ್ಟ್ ವಿಚಾರಣೆಗೆ ಖುದ್ದು ಹಾಜರಿಯನ್ನ ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಹಾಕಿದ್ರು. ವಿಡಿಯೋ ಕಾನ್ಫರೆನ್ಸ್ ಬದಲು ಖುದ್ದು ಹಾಜರಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಆ ಒಂದು ಅರ್ಜಿಯ ವಜಾ ಆಗಿದೆ. ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂತೆ ಕೋರ್ಟ್ ಆದೇಶವನ್ನ ಮಾಡಿದೆ. ಆರೋಪಿ ದರ್ಶನ್ ಜೊತೆಗೆ ವಕೀಲರು ಮುಕ್ತವಾಗಿ ಮಾತಾಡಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದೆ. ವಕೀಲರ ಜೊತೆಗೆ ಮಾತಾಡೋದಕ್ಕೆ ಜೈಲಲ್ಲಿ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿ ಅಂತ ಹೇಳಿ ಜೈಲು ಸಿಬ್ಬಂದಿಗೆ ಸೂಚನೆಯನ್ನ ನೀಡಲಾಗಿದ್ದು, ವರ್ಚುವಲ್ ನಲ್ಲಿ ಆಡಿಯೋ ವಿಡಿಯೋ ಕ್ಲಿಯರ್ ಇರಬೇಕು ಅನ್ನುವಂತಹ ಆದೇಶವನ್ನ ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ ಕೊಟ್ಟಿದೆ. ಇನ್ನು ಕೋರ್ಟ್ ಈಗಾಗಲೇ ಅನೇಕ ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತಾಡೋದಕ್ಕೆ ಹೆಡ್ಫೋನ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳಿದಾಗ, ಜೈಲಲ್ಲಿ ನಮಗೆ ಯಾವುದೇ ರೀತಿಯ ಮಾಹಿತಿ ಪಡೆಯೋದಕ್ಕೆ ಹೆಚ್ಚಿನ ಅವಕಾಶ ಸಿಗ್ತಿಲ್ಲ ಅನ್ನೋದನ್ನ ಕೂಡ ಕೋರ್ಟ್ ಮುಂದೆ ಹೇಳಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಆದ್ರೆ ಮತ್ತಷ್ಟು ಸಾಕ್ಷಿ ಕಲೆ ಹಾಕಬಹುದು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಾಕ್ಷಿಗಳು ಹೇಳುವ ಮಾಹಿತಿಯನ್ನ ಆಧರಿಸಿ ಮಾಹಿತಿಯನ್ನ ಪಡೆಯಬಹುದು ಅಂತ ವಾದವನ್ನ ಮಾಡಿದ್ದಾರೆ. ಪಾರದರ್ಶಕವಾಗಿ ನ್ಯಾಯಯುತ ವಿಚಾರಣೆಗೆ ಖುದ್ದು ದರ್ಶನ್ ಕೋರ್ಟ್ಗೆ ಬರುವಂತಹ ಅಗತ್ಯ ಇದೆ ಅನ್ನೋದನ್ನ ಕೂಡ ದರ್ಶನ್ ಪರ ವಕೀಲರಾಗಿರುವ ಹಸ್ಮತ್ ಪಾಷಾ ಅವರು ಕೋರ್ಟ್ಗೆ ಹೇಳ್ತಾರೆ. ಅದೇ ರೀತಿಯಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಹಿಂದೆ ಕೋರ್ಟ್ಗೆ ಕರೆತಂದಾಗ ಏನಾಗಿತ್ತು, ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗಿತ್ತು. ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ಗೆ ಅವತ್ತು ಅರ್ಧ ದಿನ ಕಳೆದು ಹೋಯಿತು ಅನ್ನೋದನ್ನ ಕೂಡ ಹೇಳ್ತಾರೆ. ದರ್ಶನ್ ಕೋರ್ಟ್ಗೆ ಬಂದ್ರೆ ಕಲಾಪಕ್ಕೆ ಸಮಸ್ಯೆ ಆಗುತ್ತೆ. ಈಗ ವಿಧಾನಸಭೆ ವಿಧಾನಮಂಡಲ ಕಲಾಪ ಆಗ್ತಾ ಇದೆ, ಅಧಿವೇಶನ ನಡೀತಾ ಇದೆ, ಹಲವು ಪ್ರತಿಭಟನೆಗಳು ನಡೀತಾ ಇದೆ, ಹಬ್ಬ ಹರಿದಿನಗಳಿದೆ, ವರಮಹಾಲಕ್ಷ್ಮಿ ಹಬ್ಬ, ಈದ್ ಮಿಲಾದ್ಗೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಹಾಕಬೇಕಾಗುತ್ತೆ. ಎಲ್ಲಾ ಕಡೆ ಭದ್ರತೆಯಲ್ಲಿ ಪೊಲೀಸರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರನ್ನ ಖುದ್ದು ಹಾಜರಾತಿಯನ್ನ ಹೇಳಿದ್ರೆ ಆಗ ಕಷ್ಟ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಹಾಜರಿಗೆ ಕಾನೂನಿನಲ್ಲೇ ಅವಕಾಶ ಇದೆ. ಹಾಗಾಗಿ ಖುದ್ದು ಹಾಜರಾತಿಯ ಅವಶ್ಯಕತೆ ಇಲ್ಲ, ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಕೂಡ ಮಾಡ್ತಾರೆ. ಇವೆಲ್ಲದರ ನಂತರ ದರ್ಶನ್ಗೆ ಕೋರ್ಟ್ ಅವಕಾಶವನ್ನ ಕೊಡೋದಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ಅನ್ನುವಂತಹ ಸೂಚನೆಯನ್ನ ಕೊಡೋದ್ರ ಮೂಲಕ ದರ್ಶನ್ಗೆ ಬಿಗ್ ಶಾಕ್ ಅನ್ನೇ ಕೋರ್ಟ್ ಕೊಟ್ಟಿದೆ. ಇದು ಇವತ್ತಿನ ಪಂಚಾಯಿತಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.